50 ಒಂದ್ ದಿವಸ ತಾನೇ ಉಪವಾಸ ಹಾಕಿದ್ದು ಇವಳು ಒಂದು ವಾರದ ಸೇರ್ಸ್ ತಿಂತಾಳಲ್ಲಪ್ಪ. ಪಾಸೇನಪ್ಪ ಹೆಂಗಿದ್ಯಾ? ನಮಸ್ಕಾರ ಅಣ್ಣ, ಏನ್ ಮಾಡ್ತಾ ಇದೀರಾ? ನೋಡಿದ್ರೆ ಗೊತ್ತಾಗಲ್ಲ, ಊಟ ತಿನ್ನಿಸ್ತಾ ಹೇಳಿದ ಪಾರ್ಟಿ ಇವರೇ ಅಣ್ಣ. ಹಂಗ ಸರಿ, ಊಟ ತಿನ್ಸ್ ಬಂದ್ಬಿಡ್ತೀನಿ. ಸರ್ ನಾ ಒಳಗೆ ಕೂತಿರೋಣ, ಬನ್ನಿ. ಹೋಗಿ ಒಳಗಡೆ ಕೂತ್ಕೊಂಡಿರಿ. ಬಾಯ್ ತೆಗೆಲೈ. 51 ತಾವು ಬಂದ ವಿಷಯ ಏನು ಅಂತ? ಸರ್, ನಾನು ಸರ್ಕಸ್ ಕಂಪ್ನಿಯಲ್ಲಿ ಇದ್ದಿದ್ದು ಒಂದು ಆನೆ ಸತ್ತೋಯ್ತು. ಅಯ್ಯಯ್ಯೋ, ಇನ್ನೊಂದು 10 ದಿವಸದಲ್ಲಿ ನಮ್ಮ ಸರ್ಕಸ್ನ ಮತ್ತೆ ಶುರು ಮಾಡಬೇಕು. ಸರಿ ಸರ್. ಅದಕ್ಕೆ ಒಂದು ಆನೆನ ಹುಡುಕ್ತಾ ಇದ್ದೆ. ನಿಮ್ಮ ಆನೆ ಬಗ್ಗೆ ಕೇಳ್ಪಟ್ಟೆ, ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಧಾರಾಳವಾಗಿ ಕರ್ಕೊಂಡು ಹೋಗಿ ಸರ್. ನಮ್ಮ ರಾಧಾ ಸಾಧಾರಣ ಅನ್ಕೋಬೇಡಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತಾಳೆ. ಹೌದು ರೀ, ಅದು ಗೊತ್ತಾಗಿನೇ ಇಲ್ಲಿಗೆ ಬಂದಿದ್ದು. ಅಣ್ಣ ದುಡ್ಡೆಷ್ಟು ಅಂತ ಹೇಳಿದ್ರೆ ಮುಗಿಸ್ಬಿಡೋಣ. ಸೀನಾಪುನ್ ಕಡೆಯಿಂದ ಬಂದಿದ್ದೀರಾ, ಒಂದಿನಕ್ಕೆ 50,000 ಕೊಟ್ಬಿಡಿ. ನಾವು ನಿಮ್ಮ ಆನೆನ ಬಾಡಿಗೆ ಕೇಳೋಕ್ ಬಂದಿಲ್ಲ, ಕೊಂಡ್ಕೊಳಕ್ ಬಂದಿದ್ದೀವಿ. ಕೊಂಡ್ಕೊಳಕ್ಕ? ಹೌದಣ್ಣ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಆನೆನ ಮಾರ್ತಿದೀವಿ ಅಂತ ಯಾರು ಹೇಳಿದ್ ನಿಮ್ಗೆ? ಅಣ್ಣ ಯೋಚನೆ ಮಾಡ್ಬಿಡೋಣ, ದುಡ್ಡು ಎಷ್ಟಾದ್ರೂ ಕೂಡ ಕಡಿ ಇದಾರೆ. ದುಡ್ಡ? ಇಲ್ಲಿ ನೋಡಿ, ಈ ಆನೆನ ನಾವು ಹಣಕ್ಕೋಸ್ಕರನೋ ಗೌರವಕ್ಕೋಸ್ಕರನೋ ಬೆಳೆಸ್ತಿಲ್ಲ. ಆನೆನ ಬಿಟ್ಟು ಮಕ್ಕಳಿಂದಾನೂ ಇರಕ್ಕಾಗಲ್ಲ, ನಮಗೂನು ಇರಕ್ಕಾಗಲ್ಲ. ರಾಧಾನ ನಾವು ಪ್ರೀತಿಗೋಸ್ಕರ ಬೆಳೆಸ್ತಾ ಇದ್ದೀವಿ. ಸಾಕ್ಬೇಕು ಅಂದ್ರೆ ಒಂದ್ ನಾಯೋ ಬೆಕ್ಕನ್ನ ಸಾಕೊಳ್ಳಿ, ಜಾಸ್ತಿ ಯೋಚನೆ ಮಾಡಬೇಡಿ. ಎಷ್ಟು ಕೋಟಿ ಅಂತ ಹೇಳಿ ಒಂದೇ ಪೇಮೆಂಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡು, ನೀನ್ ಎಷ್ಟು ಕೋಟೆ ಕೊಟ್ರು ನಮ್ಮ ಆನೆನ ನಾವು ಮಾರೋದಿಲ್ಲ. ಹೋಗ ಇಲ್ಲಿಂದ. ನಿನ್ನ ಆನೆನ ಹೇಗ್ ತಗೋಬೇಕು ಅಂತ ನನಗೆ ಗೊತ್ತು. ಬಾರೋ ಇಲ್ಲಿ ಬಾ. ಇಲ್ಲಿ ನೋಡು, ನಿನ್ಗೋಸ್ಕರ ರಾಧಾನ ಮಾರ್ದನೆ ಇಟ್ಕೊಂಡಿದ್ದೀನಿ, ಅರ್ಥ ಆಯ್ತಾ? ಚೆನ್ನಾಗಿ ಓದೋ. ಯಾಕೋ ಇದ್ರ ಜೊತೆ ಸೇರ್ಕೊಂಡು ಆಟ ಆಡ್ಕೊಂಡಿದ್ಯಾ? ರಾಧಾ ಯಾವಾಗ್ಲೂ ನಮ್ ಜೊತೆ ತಾನೇ ಇರ್ತಾಳೆ. ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದೋದ್ ನೋಡ್ಕೊಳೋ, ಅರ್ಥ ಆಯ್ತಾ? ಸರಿ ಅಪ್ಪ. ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅವನ ಜೊತೆ? ನೆನ್ನೆ ತಾನೇ ಮೇಷ್ಟ್ರು ಅವನ ಜೊತೆ ಸ್ಕೂಲಿಗೆ ಬರ್ಬಾರ್ದು ಅಂತ ಹೇಳಿದಿರ್ತಾನೆ, ಗೊತ್ತಿಲ್ವಾ ನಿನ್ಗೆ? ನೀನ್ ಹೀಗೆ ಮಾಡ್ತಾ ಇದ್ರೆ ಸರ್ಕಸ್ ಕಂಪ್ನಿಗೆ ಮಾರ್ಬಿಡ್ತೀನಿ ಅಷ್ಟೇ. ರಾಧಾ, ಇನ್ಮೇಲಿಂದ ನೀನು ಸ್ಕೂಲ್ ಹತ್ರ ಬರಬೇಡ. ನಿನ್ಗೋಸ್ಕರ ನಾನೇ ಸ್ಕೂಲಿಂದ ಬೇಗ ಬಂದ್ಬಿಡ್ತೀನಿ, ಸರಿನಾ? ಬಾಯ್. ಹೇಳ್ತಾ ಇದ್ರು ಹೋಗ್ತಾನೆ ಇದೆಯಲ್ಲ, ಇನ್ನ ಹೀಗೆ ಬಿಟ್ರೆ ಸರಿಗಿರಲ್ಲ. ಮಾಡ್ತೀನಿ. ಇನ್ಮೇಲೆ ಅವನ ಜೊತೆ ಹೊರಗಡೆ ಹೆಂಗ್ ಹೋಗ್ತೇನೆ ನೋಡ್ತೀನಿ. ಇಬ್ರು ಸೇರ್ಕೊಂಡು ಆಟಗಳು ಆಡ್ತಿದ್ದೀರಾ? ರಾಧಾ, ಹಠ ಮಾಡದೆ ಊಟ ಮಾಡು. ನಿನ್ನ ಯಾರು ಬೈದೇ ಇರೋ ಥರ ನಾನು ನೋಡ್ಕೋತೀನಿ. ಒಳ್ಳೆ ರೀತಿಯ ಊಟ ಮಾಡು. ಹಠ ಮಾಡಬೇಡ ರಾಧಾ, ಊಟ ಮಾಡಮ್ಮ. ನೋಡಕ್ ಗಟ್ಮುಟ್ಟಾಗೆ ಇದೆಯಲ್ಲ. ನೋಡಕ್ ಹಂಗ್ ಕಾಣುತ್ತೆ, ಹತ್ರ ಹೋಗಿ ನೋಡಿ ಸರ್. ಹೆಸರೇನು? ರಾಧಾ. ರಾಧಾ, ಹೇಳು ಮೇಲೆ. ಎದ್ದೇಳು ರಾಧಾ, ಎದ್ದೇಳು ಎದ್ದೇಳು. ಏನ್ ಡಾಕ್ಟ್ರೆ, ನೀವ್ ಹೇಳಿದ ತಕ್ಷಣ ಎದ್ಬಿಡ್ತು? ಹಂಗೆ ಅದು. ಎಲ್ಲ ಎತ್ತಿ ನೋಡೋಣ. ಅಯ್ಯೋ, ಆದ್ರೂ ಬಾಲ ಎತ್ತಿ ಅಂದ್ರೆ ನನ್ನೇ ಎತ್ತುತ್ತಾ ಇದ್ದೀರಲ್ಲ. ಸಾರಿ ಡಾಕ್ಟರ್, ಸಾರಿ ಸಾರಿ ಸಾರಿ. ನಿಮ್ಮ ಆಕ್ಟಿವಿಟೀಸ್ ನೋಡಿನೇ ಈ ಆನೆ ಎದುರ್ಕೊಂಡಿರ್ಬೇಕು ಅನ್ಕೋತೀನಿ. ಒಂದ್ ನಿಮಿಷ. ಬಿಸಿಯಾಗಿದೆ, ತಗೊಳ್ಳಿ. ಹೇಗೆ ಡಾಕ್ಟರ್ ನಾನು ತಿನ್ನೋದು? ನಾನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳಿಲ್ಲ, ಮೂಗಲ್ ಸ್ಮೆಲ್ ಮಾಡಿ ಅಂತ ಹೇಳಿದ್ದು.
ಎಲ್ಲಾ ವಿಷಯನೂ ಕೆಟ್ಟದಾಗೆ ಯೋಚ್ನೆ ಮಾಡ್ತೀರ. ನಿಮ್ಮಿಂದಾನೇ ಆನೆ ಎದುರ್ಕೊಂಡಿರೋದು. ಅಯ್ಯಯ್ಯೋ. ಡಾಕ್ಟರ್ ಇದು ಯಾವಾಗ್ಲೂ ಇರೋ ಸ್ಮೆಲ್ಲೇನೆ. ಆ ಆನೆ ಕರಳಲ್ಲಿ ಏನು ತೊಂದರೆ ಇಲ್ಲ, ಹೊಟ್ಟೆ ಶುದ್ಧವಾಗೇ ಇದೆ. ಆದ್ರೆ ಮೈಯೇ ತುಂಬಾ ಬಿಸಿಯಾಗಿದೆ. ಡಾಕ್ಟರ್ ಹಂಗಂದ್ರೆ ರಾಧಾನ ಕೆರೆ ಕರ್ಕೊಂಡೋಗಿ ಆಸೆ ತೀರೋವರೆಗೂ ಸ್ನಾನ ಮಾಡಿಸ್ಬಿಡೋಣ ಡಾಕ್ಟರ್. ಇದಕ್ಕೇನ್ ಪ್ರಾಬ್ಲಮ್ ಅಂತ ಏನ್ ಪ್ರಾಬ್ಲಮ್ ಡಾಕ್ಟರ್? ಮನುಷ್ಯ, ಡಾಲ್ಫಿನ್, ಆನೆ ಈ ಮೂರು ಪ್ರಾಣಿಗಳ ಗುಣ ಒಂದೇ ತರ ಇರುತ್ತೆ. ಯಾರ ಮೇಲಾದ್ರೂ ಪ್ರೀತಿ ಬಂದ್ಬಿಟ್ರೆ ಎಮೋಷನಲ್ ಆಗಿ ಅಟ್ಯಾಚ್ ಆಗ್ಬಿಡ್ತವೆ. ದಿಢೀರಂತ ಇವ್ರಿಬ್ಬನ್ನು ದೂರ ಮಾಡಿದ್ರಿಂದ ಆನೆ ತನ್ನ ಮನ್ಸಲ್ಲಿ ಬಹಳ ನೋವು ಅನ್ಭವಿಸ್ಬಿಟ್ಟಿದೆ. ಅಷ್ಟೇ, ಆ ಕೋಪನ ಊಟದ ಮೇಲೆ ತೋರ್ಸಕ್ ಶುರು ಮಾಡಿದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಡಾಕ್ಟ್ರೆ? ನೀವೇನು ಮಾಡ್ಬೇಡಿ, ಇವ್ರಿಬ್ಬರನ್ನ 2 ದಿನಕ್ಕೆ ಜಾಲಿಯಾಗಿ ಊರು ತುಂಬಾ ಸುತ್ತಾಕ್ಬಿಡಿ, ಎಲ್ಲ ಸರೋಗುತ್ತೆ. ಅಯ್ಯ ಜಾಲಿನೇ. ರಾಧಾ ಏ ಕೃಷ್ಣ, ಇನ್ನೂ ನಿದ್ದೆ ಮಾಡ್ತಿದ್ಯೇನೋ? ಎದ್ದೇಳೋ. ಹೋಗು ಕೃಷ್ಣ. ಏ ಕೃಷ್ಣ, ಬಿಡಂಗಿಲ್ಲ ಇವರು. ಎಲ್ಲಿ ಹೋಗ್ತಾ ಇದೀಯಾ? ಟೊಮೆಟೊ ತರಕ್ ಹೋಗ್ತಿದ್ದೀನಮ್ಮ. ಅದು ನೆನ್ನೆಗೆ. ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ನೀನು ಬೇಗ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗು. ಸರಿ ಓಕೆ. ಸುಮ್ಮನೆ ನಾನು ಸ್ಕೂಲ್ಗೆ ಹೋಗೋದ? ತಗೋ ಕಾಫಿ ಕುಡಿದ್ಬಿಟ್ಟು ಇವತ್ತಾದ್ರೂ ಸ್ಕೂಲ್ ಬೆಲ್ ಹೊಡೆಯೋ ಮುಂಚೆ ಸ್ಕೂಲ್ ತಲುಪು. ಬಂದೆ ಕಣೆ. ನಾನು ಸ್ಕೂಲ್ಗೆ ಹೋಗ್ಬೇಕಾ? ಐ ಕಾಫಿ. ಐ ದಂಡ ನಕ 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 ದಂಡ ನಕ ನಕ. ಐ ದಂಡ ನಕ 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 ನಕ. ಐ ಅಮ್ಮ ಅಮ್ಮ. ಏನ್ ಕೃಷ್ಣ, ಕಾಫಿ ಚೆಲ್ಕೊಂಡ್ಯಾ? ಹೌದಪ್ಪ. ಬಟ್ಟೆ ಎಲ್ಲ ಕರೆ ಆಗಿದೆ. ಹೌದಪ್ಪ. ಈ ಕೊಳೆ ಬಟ್ಟೆ ಹಾಕೊಂಡಿದ್ರೆ ಮೇಷ್ಟ್ರು ನಿನ್ನ ಸ್ಕೂಲ್ಗೆ ಸೇರ್ಸಲ್ಲ ಅಲ್ವಾ? ಹೌದಪ್ಪ. ಹಾಗಾದ್ರೆ ಇವತ್ತು ಲೀವ್ ಹಾಕ್ತೀಯಾ ಅಲ್ವಾಪ? ಹಾಕ್ಬಿಡೋಣಪ್ಪ. ತಗೋ ತೀಸ್ಕೋ. ಲೇ ನಾ ನಿಮ್ಮ ಅಪ್ಪ ಕಣೋ. ನಿನ್ ಹುಡುಗಾಟ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ನೋಡ ನೋಡ, ನನ್ ಮಗಳು ಕರೆಕ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಾಳೆ. ನೀನ್ ಮರ್ಯಾದೆ ಸ್ಕೂಲಿಗೆ ಹೋಗೋದ್ ನೋಡು. ಅಪ್ಪ ಕೆಲ್ಸಕ್ಕೆ ಹೋಗು ಅಂತ ಹೇಳು, ಹೋಗ್ತೀನಿ. ಆದ್ರೆ ಸ್ಕೂಲ್ಗೆ ಹೋಗು ಅಂತ ಹೇಳ್ಬೇಡ. ಲೇ ಈ ವಯಸ್ಸಲ್ಲಿ ನೀನ್ ಸ್ಕೂಲಿಗೆ ಹೋಗದೆ ಕಣೋ ನಿನ್ ಕೆಲಸ. ಹೌದು, ನನ್ನ ಹೆಸರೇನು? ಕೃಷ್ಣ. ಆ ಕೃಷ್ಣ ಏನ್ ಓದಿದ್ದಾರೆ? ಲೇ ಅವರೆಲ್ಲ ದೇವ್ರ ಅವತಾರ ಕಣೋ. ಹಾಗಾದ್ರೆ ಇದರಿಂದ ಏನ್ ಅರ್ಥ ಆಗತ್ತೆ? ಓದಿಲ್ಲ ಅಂದ್ರೆ ಸ್ವಾಮೀಜಿ ಆಗ್ಬೋದು. ಅದು ಬಿಡು, ನೀನೇನ್ ಓದಿದ್ಯಾ? ಅಮ್ಮ ಏನ್ ಓದಿದ್ದಾರೆ? ಲೇ ನಾವಂತೂ ಓದ್ಲಿಲ್ಲ, ನೀನಾದ್ರೂ ಓದು. ನೀವೇ ಓದಿಲ್ಲ, ನಾನೇನಕ್ಕೆ ಓದ್ಬೇಕು? ಓದ್ದೇನೆ ನೀವಿಷ್ಟು ದೊಡ್ಡ ಜ್ಞಾನಿ ಆಗ್ಬಿಟ್ಟಿದ್ದೀರಾ. ಹಲೋ, ನೀವ್ ಇದನ್ನೇ ಯೋಚನೆ ಮಾಡ್ತಾ ಇರಿ. ನಾನು ರಾಧನ್ ಕರ್ಕೊಂಡು ತೋಟಕ್ಕೆ ಹೋಗಿ ಬರ್ತೀನಿ. ಲೇ ಅಲ್ಲಿ ಹೋಗಿ ನೀವಿಬ್ರು ಏನ್ರೋ ಮಾಡ್ತೀರಾ? ಜೀವನದ ಬಗ್ಗೆ ಓದ್ತೀನಿ, ಪರಿಸರ ಬಗ್ಗೆ ಓದ್ತೀನಿ. ವಿವೇಕಾನಂದ ತರ ಮಾತಾಡ್ತಾನಲ್ಲೇ. ಏಯ್ ರಾಧಾ ಇಲ್ಲಿ ಇರೋದಕ್ಕೆ ತಾನೇ ನೀನ್ ಸ್ಕೂಲಿಗೆ ಹೋಗಲ್ಲ ಅಂತಿರೋದು. ಇವಾಗಲೇ ರಾಧನ್ ಕರ್ಕೊಂಡು ಮಿಲ್ಲಿಗೆ ಹೋಗ್ತೀನಿ. ನೀನ್ ಮರ್ಯಾದಾಗ ಸ್ಕೂಲಿಗೆ ಹೋಗ್ತೀಯಾ? ಇವನಿಗೆ ಶರ್ಟ್ ಬದಲಾಯಿಸಿ ಸ್ಕೂಲಿಗೆ ಕಳ್ಸು.